ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹರಿಯ ಶ್ರೀನಿವಾಸ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಸಾಷ್ಟಾಂಗ ನಮಸ್ಕಾರಗಳು. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ಪಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವಿಸ್ತಾರಿಗೋ ಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಶದೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताब्धिभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहम् निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 12ನೆಯ ಸುಧಾಮೂಲದಲ್ಲಿ ಕೊನೆಗೆ ಗೊತ್ತಾಗಿದ ವಿಷಯ ಏನು? ಮೋಕ್ಷವನ್ನ ಯಾರು ನಮಗೆ ಕೊಡ್ತಾನೆ ಅವನನ್ನ ಶಾಸ್ತ್ರ ಮಾತ್ರ ತಿಳಿಸ್ಲಿಕ್ಕೆ ಸಾಧ್ಯ ಹೊರತು ಬೇರೆ ಪ್ರಮಾಣಗಳು ಯಾವುದು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಪ್ರತ್ಯಕ್ಷ ಆಗಿರ್ಬಹುದು, ಅನುಮಾನದ ಮುಖಾಂತರ ಆಗ್ಬಹುದು, ಯಾವುದರ ಮುಖಾಂತರ ಭಗವಂತ ಮೋಕ್ಷವನ್ನ ಕೊಡೋನ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಅದರ ಬಗ್ಗೆ ಸೊಗಸಾಗಿ ನಿರೂಪಣೆ ಮಾಡಿದ್ರು ಹಿಂದೆ. ಈಗ 13ನೇ ಈ ಸುಧಾ ಮೂಲಕ್ ಬರೋಣ. ಅಸ್ತ್ವೇವಂ ಆಯ್ತು, ಇರ್ಲಿ. ಶಾಸ್ತ್ರಗಮ್ಯಶ್ಚ ನಾನ್ಯೋಸ್ತಿ ಮೋಕ್ಷದತ್ವೇನ ಅಂತ ಈಗ ಅನುವ್ಯಾಖ್ಯಾನ ಹೊರಟಿದೆ. ಅಂದ್ರೆ ಶಾಸ್ತ್ರ ಗಮ್ಯ ನಾನ್ಯೋಸ್ತಿ, ಶಾಸ್ತ್ರ ತಿಳಿಸ್ಲೇಬೇಕು. ಯಾರ ಬಗ್ಗೆ? ಮೋಕ್ಷವನ್ನ ಯಾರು ಕೊಡ್ತಾರೆ ಅವನ ಬಗ್ಗೆ ತಿಳಿಸೋದು ಶಾಸ್ತ್ರ ಮಾತ್ರ. ಅದ ನಾವು ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣಿಂದ ಅಂತ ವ್ಯಕ್ತಿ ಸಿಕ್ಕಿದ್ರೆ ನಾವ್ ಯಾರು ಸಂಸಾರದಲ್ಲೇ ಇರ್ತಾನೆ ಇರ್ಲಿಲ್ಲ, ಎಲ್ಲ ಮೋಕ್ಷಕ್ಕೆ ಹೋಗ್ಬಿಡ್ತಾ ಇದ್ವಿ. ಯಾಕೆಂದ್ರೆ ಮೋಕ್ಷ ಅಂದ್ರೆ ದುಃಖ ಬಿಡೋದು ಅಂತ ಅರ್ಥ. ದುಃಖವನ್ನ ಬಿಡ್ಲಿಕ್ಕೆ ಎಲ್ರೂ ಹಾತೊರಿತಾರೆ. ಸಾಕಿ ದುಃಖಿ ಆದವನು ದುಃಖ ಬೇಕು ಅಂತ ಯಾರು ಬಯಸ್ತಾರ? ಯಾರು ಬಯಸಲ್ಲ.
ದುಃಖ ಬಿಡಬೇಕು ಅಂತಾನೆ ಬಯಸ್ತಾರೆ. ಹಾಗಾಗಿ ಅನಾದಿ ಕಾಲದಿಂದ ಇಂತಹ ಸಂಸಾರದಲ್ಲಿ ಯಾವ ಪ್ರಜೆಗಳು ಕೂಡ ಇರಬಾರ್ದಿತ್ತು. ಇದಾರೆ ಅಂದ್ರೆ ಅರ್ಥ ಏನೋ ಅವ್ನ ಕಣ್ಣಿಗೆ ಇನ್ನೂ ಕಾಣಿಸ್ತಾ ಇಲ್ಲ ಅಂತ ಅರ್ಥ. ಅವರನ್ನು ತಿಳ್ಕೊಳ್ಳೋದು ಕಷ್ಟ ಇದೆ, ಶಾಸ್ತ್ರ ಮಾತ್ರ ಅವನ ಬಗ್ಗೆ ತಿಳಿಸ್ಬೇಕು ಅಂತ ಅರ್ಥ. ಸರಿ, ಮೋಕ್ಷವನ್ನ ಕೊಡೋನನ್ನ, ಮೋಕ್ಷವನ್ನ ಯಾರು ಕೊಡ್ತಾನೆ ಅಂಥವನ ಬಗ್ಗೆ ಶಾಸ್ತ್ರ ಬೇಕೇ ಬೇಕು. ಶಾಸ್ತ್ರ ಹೇಳಿದ್ರೆ ಮಾತ್ರ ಅವನ ಜ್ಞಾನ ಬರೋದು ಒಪ್ಕೊಳ್ತೀವಿ. ಆದ್ರೆ ಅವನು ದೇವರೇ ಅಂತ ಯಾಕೆ, ವಿಷ್ಣುನೇ ಅವನು ಅಂತ ಯಾಕೆ? ಬೇರೆಯವರು ಮೋಕ್ಷವನ್ನ ಕೊಡ್ಬೋದಲ್ಲ, ಶಾಸ್ತ್ರದಲ್ಲೇ ಬೇರೆಯವರು ಕೂಡ ಮೋಕ್ಷವನ್ನ ಕೊಡ್ತಾರೆ ಅಂತ ಹೇಳಿರ್ಬೋದಲ್ಲ. ನೀವು ದೇವರೇ ಮೋಕ್ಷವನ್ನ ಕೊಡೋರು ಅಂತ ಹೀಗೆ ಯಾಕೆ ತೀರ್ಮಾನ ಮಾಡ್ತಾ ಇದ್ದೀರಿ ಅಂತ ಏನಾದ್ರೂ ಪ್ರಶ್ನೆ ಬಂದ್ರೆ ಆಗ ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ 4ನೆಯ ಬ್ರಹ್ಮಸೂತ್ರ ಹೊರಟಿದೆ. ಓಂ ತತ್ವ ಸಮನ್ವಯಾತ್ ಓಂ ಅಂತ 4ನೆಯ ಬ್ರಹ್ಮಸೂತ್ರ ಹೊರಟಿದೆ. ಹಾಗಾದ್ರೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಅದರ ವಿಮರ್ಶೆಯನ್ನ ಮಾಡಿದ್ರು ಮೊದಲಿಗೆ, ಅದನ್ನ ನೆನಪಾಗ್ಬೇಕು. ಓಂ ಜನ್ಮಾದ್ಯಸ್ಯತಃ ಓಂ ಆಯ್ತು, ಓಂ ಶಾಸ್ತ್ರಯೋನಿತ್ವಾದ್ ಓಂ ಆಯ್ತು, ಅದರ ಬಗ್ಗೆ ಹೊಸ ವಿಷಯ. ಈಗ ಓಂ ತತ್ವ ಸಮನ್ವಯಾತ್ ಓಂ ಯಾಕೆ ಬಂತು ಅಂತ 4ನೆಯ ಬ್ರಹ್ಮಸೂತ್ರದ ವಿಚಾರವನ್ನ ಈಗ ತೋರಿಸ್ತಾರೆ. ಮೊದಲು ತತ್ತು ಅಂತ 2 ಪದ ಇದೆಯಲ್ಲ, ತತ್ ತು ಸಮನ್ವಯಾತ್, ಅಲ್ಲಿ ತತ್ ತು ಅನ್ನೋದರ ಅರ್ಥ ಏನು ಅಂತ ಈಗ ಬಿಡಿಸ್ತಾರೆ. ಶಾಸ್ತ್ರ ಹೇಳೋದು ಕೂಡ ಕೇಶವನನ್ನ ಬಿಟ್ಟು ಬೇರೆಯವನು ಮೋಕ್ಷ ಕೊಡ್ತಾನೆ ಅಂತ ಹೇಳ್ತಾ ಇಲ್ಲ. ಹೇಳೋದಿದ್ರೆ ಅದು ಕೇಶವನೇ ಮೋಕ್ಷ ಕೊಡೋನು ಅಂತ ಹೇಳ್ತಾ ಇದೆ ಶಾಸ್ತ್ರ. ಅದ್ ಹೇಗೆ ಅಂತಂದ್ರೆ ಮೋಕ್ಷದೋಹಿ ಸ್ವತಂತ್ರಸ್ಯ, ಯಾಕೆಂದ್ರೆ ಮೋಕ್ಷ ಕೊಡೋನು ಸ್ವತಂತ್ರ ಆಗಿರ್ಬೇಕು. ಈಗ ಯಾರ ಇನ್ನೊಬ್ಬರ ಅಪ್ಪಣೆ ಕೇಳಿ ಮೋಕ್ಷ ಕೊಡೋನಾಗಿರ್ಬಾರ್ದು. ನನಗ್ ಅನ್ನಿಸ್ತಾ ಇವನು ಮೋಕ್ಷ ಕೊಡ್ತೀನಿ, ನನಗೆ ಅದು ಶಕ್ತಿ ಇದೆ, ನಾನು ಸಂಕಲ್ಪ ಮಾಡಿದ್ರೆ ಇವನು ಮೋಕ್ಷ ಸಿಕ್ಕೇ ಸಿಗತ್ತೆ. ಬೇರೆಯವ್ರ ಅಪ್ಪಣೆ ಬೇಕಾಗಿಲ್ಲ. ಎಲ್ಲದಕ್ಕೂ ಇನ್ನೊಬ್ಬರು ಹೇಳ್ಬೇಕು, ಇನ್ನೊಬ್ರು ಹೇಳಿದ್ರೆ ಇವನ್ ಪ್ರವೃತ್ತಿ ಮಾಡೋದು ಹಾಗಿರ್ಬಾರ್ದು. ಮೋಕ್ಷವನ್ನ ನೀಡೋನು ಸ್ವತಂತ್ರ ಆಗಿರ್ಬೇಕು. ಹಾಗಾದ್ರೆ ಯಾರು ಸ್ವತಂತ್ರ ಅಂತ ವಿಚಾರ ಮಾಡಿ. ದೇವತೆಗಳಲ್ಲಿ ದೇವರೇ ಸ್ವತಂತ್ರ, ಅವನು ಬಿಟ್ಟು ಯಾರು ಸ್ವತಂತ್ರ ಅಲ್ಲ, ಅಸ್ವತಂತ್ರರು ಬೇರೆಯವರೆಲ್ಲ. ಹಾಗಾಗಿ ಮೋಕ್ಷವನ್ನ ಕೊಡೋನು ದೇವರೇ, ಕೇಶವನೇ ಆಗ್ತಾನೆ ಹೊರತು ಬೇರೆಯವರೆಲ್ಲ. ಅದು ಕೇಶವ ಅನ್ನೋ ಶಬ್ದದ ಸ್ವಾರಸ್ಯ ಏನು? ಕ ಈಶ ವ ಅಂತ ಬಿಡಿಸ್ಕೊಳ್ತೀವಿ. ಕೇಶವ ಅನ್ನೋದನ್ನ ಕ ಪ್ಲಸ್ ಈಶ ಪ್ಲಸ್ ವ, ಹೀಗೆ ಕೇಶವ. ಅಲ್ಲಿ ಕ ಈಶ ಕೇಶ ವ ಅಂತ ಆಯ್ತು. ಕ ಅಂದ್ರೆ ಬ್ರಹ್ಮದೇವರು, ಈಶ ಅಂದ್ರೆ ರುದ್ರದೇವರು. ರುದ್ರದೇವರು ಬ್ರಹ್ಮದೇವರನ್ನು ಕೂಡ ತನ್ನ ಅಧೀನಕ್ಕೆ ಒಳಪಟ್ಟದನ್ನ ಮಾಡಿಕೊಂಡು ಒಳಪಟ್ಟವರನ್ನಾಗಿ ಮಾಡಿ ಅವರನ್ನ ಪ್ರೇರಣೆ ಮಾಡ್ತಾನೆ. ಆದ್ರಿಂದ ಕೇಶವ ಅಂತ ಇದು ಬಹಳ ಪ್ರಸಿದ್ಧ ಕೇಶವ ಶಬ್ದದ ಅರ್ಥ. ಈ ಕೇಶವ ಅನ್ನೋ ಶಬ್ದದಿಂದ ಸೂಚನೆ ಮಾಡ್ತಾ ಇರೋದು ಬ್ರಹ್ಮ ರುದ್ರದೇವರಿಗಿಂತ ಮೇಲೊಬ್ಬ ಇದ್ದಾನೆ, ಅವನ್ ವಿಷ್ಣು. ಆ ವಿಷ್ಣುವನ್ನ ಬಿಟ್ಟು ಬೇರೆಯವರು ಮೋಕ್ಷ ಕೊಡ್ತಾರೆ ಅಂತ ಶಾಸ್ತ್ರ ಹೇಳೋದಿಲ್ಲ. ಅವನೇ ನಿಜವಾಗಿ ಮೋಕ್ಷ ಕೊಡೋದು. ಯಾಕೆ ಅಂದ್ರೆ ಸ್ವತಂತ್ರನಾಗಿರ್ಬೇಕು. ಅಲ್ಲ, ದೇವರ ಸ್ವತಂತ್ರ ಅಂತ ಹೇಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಬೇರೆಯವ್ರು ಯಾಕೆ ಸ್ವತಂತ್ರರಲ್ಲ ಅಂದ್ರೆ, ಇಲ್ಲಿ ಸ್ವತಂತ್ರ ಸ್ವಾತಂತ್ರ್ಯ ಅನ್ನೋ ಶಬ್ದ ಯಾವ ಅರ್ಥದಲ್ಲಿ ಬಳಸಿದ್ದಾರೆ ಅಂದ್ರೆ ಇದು ವಿಶೇಷ ಅರ್ಥ. ಇದು ಸಾಮಾನ್ಯವಾಗಿ ಸಿಗುವಂತ ತತ್ವ ಸಮನ್ವಯ ಸೂತ್ರದ ಅರ್ಥ ಅಲ್ಲ. ಅನುವ್ಯಾಖ್ಯಾನದಲ್ಲಿ ಈಗ ಹೇಗೆ ಓಂ ಜನ್ಮಾದ್ಯಸ್ಯತಃ ಓಂ ಅನ್ನೋದಕ್ಕೆ ಹೊಸ ಅರ್ಥ ಹೇಳಿದ್ರು ಅನುವ್ಯಾಖ್ಯಾನದಲ್ಲಿ, ಬೇರೆ ಕಡೆ ಅರ್ಥ ಹೇಳಿಲ್ಲ ಆಚಾರ್ಯರು. ಬ್ರಹ್ಮಸೂತ್ರ ಭಾಷ್ಯದಲ್ಲಾಗ್ಲಿ ನ್ಯಾಯ ವಿವರಣದಲ್ಲಾಗ್ಲಿ ಈ ಅರ್ಥ ಸಿಗಲ್ಲ. ಅನುವ್ಯಾಖ್ಯಾನದಲ್ಲಿ ಹೊಸ ಅರ್ಥ ಸಿಕ್ತು ನಮಗೆ 2ನೇ ಸೂತ್ರಕ್ಕೆ. ಅದೇ ರೀತಿ ಈ 4ನೇ ಸೂತ್ರಕ್ಕೆ ಹೊಸ ಅರ್ಥ ಬರೀತಾರೆ. ಹೊಸ ಅರ್ಥ ಅಂದ್ರೆ ನಮಗೆ ಗೊತ್ತಿರೋ ಅರ್ಥಕ್ಕಿಂತ ವಿಲಕ್ಷಣ, ಇದು ಚೇಂಜ್ ಇದೆ ಇದು ಅರ್ಥ. ನಮ್ಗೆ ಗೊತ್ತಿರೋ ಅರ್ಥ ಮೊದಲು ಗೊತ್ತಾಗಿದ್ರೆ ನಮ್ಗೆ ವಿಲಕ್ಷಣತೆ ಹೇಗೆ ಅಂತ ಗೊತ್ತಾಗುತ್ತೆ. ಅಂತೂ ಇಲ್ಲಿ ದೇವರನ್ನ ಸ್ವತಂತ್ರ ಅಂತ ಯಾಕೆ ಕರಿತೀವಿ ಅಂದ್ರೆ, ಸ್ವಾತಂತ್ರ್ಯೇಣ ಸಮನ್ವಯಶ್ಚ ಭಗವತ ಏವ ನಾನ್ಯೇಷಾಂ. ಈಗ ಒಂದ್ ಶಬ್ದ ತಗೊಳ್ಳಿ, ಶಬ್ದ ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ದೇವರನ್ನೇ ಹೇಳೋದು ಶಬ್ದ. ಸ್ವತಂತ್ರವಾಗಿ ಶಬ್ದ ದೇವರ ಬಗ್ಗೆನೇ ಇದೆ, ಅದು ಇನ್ನೊಬ್ಬರನ್ನ ಅಪೇಕ್ಷಿಸ್ಕೊಂಡು ದೇವರ ಬಗ್ಗೆ ಹೇಳೋದಲ್ಲ. ಈಗ ಉದಾಹರಣೆಗೆ ಇಂದ್ರ ದೇವರ ಬಗ್ಗೆ ಇಂದ್ರ ಅಂತ ಶಬ್ದ ಇದೆ. ದೇವರಿಲ್ದೇನೆ ಇಂದ್ರನಿಗೆ ಇಂದ್ರ ಅಂತ ಕರೆಯಲ್ಲ. ಯಾಕೆಂದ್ರೆ ದೇವರು ಆ ಇಂದ್ರ ದೇವರ ಒಳಗಡೆ ಇದ್ದು ಆ ಇಂದ್ರ ದೇವರ ಐಶ್ವರ್ಯಕ್ಕೆ ಸ್ವಾಮಿಯಾಗಿದ್ದು ಆ ದೇವರ ಅಧೀನವಾಗಿ ಇಂದ್ರ ದೇವರು ಎಷ್ಟು ಐಶ್ವರ್ಯ ಪಡ್ಕೊಂಡಿದ್ದಾರೋ ಅಷ್ಟರ ಕಾರಣದಿಂದ ಅವರಿಗೆ ಇಂದ್ರ ಅಂತ ಕರೆಯೋದು. ವಾಸ್ತವಿಕವಾಗಿ ಇಂದ್ರನ ಬಳಿ ಅಂಥ ಅವಧಿ ಇಲ್ಲದೆ ಇರೋ ಪೂರ್ಣವಾದ ಐಶ್ವರ್ಯ ಇಲ್ಲ ಇಂದ್ರ ದೇವರ ಬಳಿ. ಹಾಗೆ ಸ್ವಾತಂತ್ರ್ಯನೂ ಇಲ್ಲ ಅವರ ಬಳಿ. ಸ್ವತಂತ್ರವಾಗಿ ಅವರ ಬಳಿ ಅಷ್ಟ ಐಶ್ವರ್ಯ ಇಲ್ಲ, ಅದೆಲ್ಲ ದೇವರ ಅಧೀನವಾಗಿ ಅವ್ರಿಗೆ ಬಂದಿದೆ. ಹಾಗೆ ದೇವರಿಗೆ ಮತ್ತೊಬ್ಬರ ಅಧೀನವಾಗಿ ಬಂದಿದ್ದಲ್ಲ ಯಾವುದೇ ಗುಣ ಆಗ್ಲಿ. ಆದ್ರಿಂದ ದೇವರಲ್ಲಿ ಸ್ವತಂತ್ರವಾಗಿ ಎಲ್ಲ ಶಬ್ದಗಳು ಕೂಡ ಸಂಬಂಧವನ್ನ ಪಡಿತಾ ಇದೆ. ಅಂದ್ರೆ ಎಲ್ಲ ಶಬ್ದಗಳು ದೇವರನ್ನೇ ಮುಖ್ಯವಾಗಿ ಹೇಳ್ತಾ ಇದೆ. ಆದ್ರಿಂದ ವೇದಾದಿಗಳಲ್ಲಿ
ಯಾರ ಬಗ್ಗೆ ಸ್ವತಂತ್ರವಾಗಿ ಹೇಳ್ತಾ ಇದ್ದಾರೋ ಅಂಥವನೇ ಸ್ವತಂತ್ರ. ಎಲ್ಲ ಶಬ್ದಗಳು ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ಯಾರ ಬಗ್ಗೆ ಹೇಳ್ತಾ ಇದೆಯೋ ಅವನೇ ಸ್ವತಂತ್ರ, ಅಂಥವನು ಪರಮಾತ್ಮ, ಅವನೇ ವಿಷ್ಣುನೇ ಅಂತ. ಇದನ್ನ ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಬಿಡಿಸಿದ್ದಾರೆ. ಏನಂತ ಬಿಡಿಸಿದ್ದಾರೆ ಅಂದ್ರೆ, ಸ್ವಾತಂತ್ರ್ಯೇಣ ಸಮನ್ವಯ ಸಮ್ಯಕ್ ಯೋಗಶ್ಚ. ಅಂದ್ರೆ ಬೇರೆಯವರ ಅಪೇಕ್ಷೆ ಇಲ್ಲದೆ ಶಬ್ದಗಳು ನೇರವಾಗಿ ಅರ್ಥ ಹೇಳ್ತಾ ಇದ್ರೆ ಅವನು ಮುಖ್ಯ ಅಂತ ಅರ್ಥ. ಇಲ್ಲಿ ಕೆಲವರಿಗೆ ಒಂದು ಸಂಶಯ ಬರ್ಬೋದು, ಮೋಕ್ಷ ಕೊಡೋನ್ ಬೇರೆ ಅಂತ ಎಲ್ಲಿದೆ? ಎಲ್ಲಾ ಕಡೆ ವಿಷ್ಣು ಅಂತಾನೆ ಇರೋದು, ಹಾಗೇನಿಲ್ಲ. ಜ್ಞಾತ್ವಾ ಶಿವಂ ಶಾಂತಿ ಮತ್ಯಂತ ಮೇತಿ ಅಂತ ಪರಿಮಳ ಟಿಪ್ಪಣಿಯಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಶಿವಂ ಜ್ಞಾತ್ವಾ, ರುದ್ರದೇವರನ್ನ ತಿಳ್ಕೊಂಡ್ರೆ ಶಾಂತಿ ಅತ್ಯಂತಂ, ಅತ್ಯಂತ ಶಾಂತಿಯಲ್ಲಿ ಸಿಗತ್ತೆ ಮೋಕ್ಷ ಅಂತ ಅರ್ಥ. ಮೋಕ್ಷವನ್ನ ಪಡಿತಾನೆ ಅಂತ ವೇದದಲ್ಲಿದೆ. ಹಾಗಾಗಿ ಹೇಗೆ ಅರ್ಥ ಮಾಡ್ತಿದ್ರೆ, ಶಿವ ಆಗ್ಲಿ ಬೇರೆ ಬೇರೆ ಪ್ರಮುಖವಾದ ಯಾವುದೇ ಶಬ್ದ ಆಗ್ಲಿ ಆ ದೇವರನ್ನೇ ಮುಖ್ಯ ಹೇಳೋದು ಅಂತ ನಾವು ಅದಕ್ಕೆ ಉತ್ತರ ಕೊಟ್ಟು ಅದಕ್ಕೆ ಬೇರೆ ಅರ್ಥವನ್ನ ಕಲ್ಪನೆ ಮಾಡ್ತೀವಿ. ಇಷ್ಟೇ ಅಲ್ಲದೆ ಈ ಸ್ವಾತಂತ್ರ್ಯ ಅನ್ನೋ ಶಬ್ದಕ್ಕೆ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಪಶುಪತ್ಯಾದೀನಾಂ ಸರ್ವೇಶಾಂ ತತ್ತತ್ ಸಮನ್ವಯಾನುಸಾರೇಣ. ಈಗ ರುದ್ರದೇವರಲ್ಲೂ ಅನೇಕ ಶಬ್ದಗಳು ಪ್ರಯೋಗಿಸಲ್ಪಡ್ತಾ ಇದೆ, ಅನೇಕ ಶಬ್ದಗಳು ರುದ್ರದೇವರನ್ನು ಹೇಳ್ತಾ ಇದೆ. ಆದ್ರೆ ಆ ಎಲ್ಲ ಶಬ್ದಗಳು ಇದು ಪಾಶುಪತಾದಿ ಆಗಮಗಳಿಂದ ಆಗ್ತಾ ಇದೆ ಅಷ್ಟೇ. ಅಂದ್ರೆ ರುದ್ರದೇವರ ಬಗ್ಗೆನೇ ಒಂದು ಶಾಸ್ತ್ರ, ಗಣಪತಿ ಬಗ್ಗೆನೇ ಒಂದು ಶಾಸ್ತ್ರ, ಈ ತರ ಆಗಮಗಳಿರೋದ್ರಿಂದ ಆಯಾಯ ಶಬ್ದಗಳು ಅವರನ್ನೇ ಹೇಳ್ತಾ ಇದೆ ಅಂತ ಅವ್ರು ಹೇಳ್ಕೊಡ್ತಾರೆ. ವಾಸ್ತವಿಕವಾಗಿ ವೇದಗಳನ್ನ ವಿಚಾರ ಮಾಡಿದ್ರೆ ವೇದದ ಶಬ್ದಗಳನ್ನ ಅದು ದೇವರನ್ನೇ ಮುಖ್ಯವಾಗಿ ಹೇಳ್ತಾ ಇರೋದು. ಅದನ್ನ ಇಲ್ಲಿ ಗಮನಿಸ್ಬೇಕು. ಹಾಗಾಗಿ ನೇರವಾಗಿ ಶಬ್ದಗಳ ಸಂಬಂಧವನ್ನ ಯಾರು ಹೊಂದಿದಾನೆ ಅಂತಹವನೇ ನಿಜವಾಗಿ ಶಾಸ್ತ್ರದಿಂದ ಪ್ರತಿಪಾದ್ಯ, ಅವನನ್ನೇ ಶಾಸ್ತ್ರ ಹೇಳ್ತಾ ಇರೋದು ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಮಾತಕ್ಕೆ ಬರ್ತಾರೆ. ಈಗ 14ನೇ ಸುಧಾ ಮೂಲಕ್ ಬರೋಣ. ಪರತಂತ್ರ, ಯಾಕೆ ಇನ್ನೊಬ್ಬರ ಅಧೀನವಾಗಿ ಮೋಕ್ಷ ಯಾಕೆ ಕೊಡಬಾರದು? ನೀವ್ ಯಾಕೆ ಇನ್ನೊಬ್ಬರ ಅಧೀನವಾಗಿ ಮೋಕ್ಷ ಕೊಡಬಾರ್ದು? ಅವನು ಸ್ವತಂತ್ರವಾಗಿ ತನ್ನ ಇಚ್ಛೆ ತಾನು ಹೇಗ್ ಅನ್ಕೊಳ್ತಾನೋ ಅವನ ಇಚ್ಛೆಗೆ ಅನುಗುಣವಾಗೇ ಮೋಕ್ಷ ಕೊಡಬೇಕು ಅಂತ ಯಾಕೆ ಹೀಗೆ ವಿವರಣೆ ಮಾಡ್ತೀನಿ? ಇನ್ನೊಬ್ಬನ್ ಮಾತೆ ಕೇಳೇ ಮೋಕ್ಷ ಕೊಡ್ತಾನೆ ಅಂತ ಅನ್ಕೊಳ್ಳೋಣ, ಏನ ಇವಾಗ ಅಂದ್ರೆ ಅದು ತಪ್ಪು. ಯಾಕೆ ಅಂದ್ರೆ ಈಗ ನಮ್ಮ ಪ್ರಶ್ನೆ ಇಷ್ಟೇ, ಈಗ ಇನ್ನೊಬ್ಬನ ಮಾತು ಕೇಳಿ ಇವನ್ ಮೋಕ್ಷ ಕೊಡ್ತಾನೆ ಅಂತ ಹೇಳ್ತೀರಲ್ಲ, ಆ ಇನ್ನೊಬ್ಬನ ಅಪೇಕ್ಷೆ ಇವನಿಗೆ ಇದೆಯಾ ಇಲ್ವಾ? ಇರ್ಲೇಬೇಕಲ್ಲ. ಇನ್ನೊಬ್ಬರ ಮಾತು ಕೇಳಿ ಕೊಡ್ತಾನೆ ಅಂದ್ರೆ ಇನ್ನೊಬ್ಬರ ಅಪೇಕ್ಷೆ ಇರ್ಬೇಕಲ್ಲ. ಹಾಗಾದ್ರೆ ಇನ್ನೊಬ್ಬರ ಅಪೇಕ್ಷೆ ಇದ್ರೆ ಇವನ್ ಸ್ವತಂತ್ರ ಹೇಗಾಗ್ತಾನೆ? ಇವನು ಪರತಂತ್ರ ಆಗೋದು. ಅದೇ ಪ್ರಶ್ನೆ, ಪರತಂತ್ರನಾದ್ರೂ ಇನ್ನೊಬ್ಬರ ಅಧೀನವಾದ್ರೂ ಯಾಕೆ ಮೋಕ್ಷ ಇವನ್ ಕೊಡಬಾರ್ದು ಅಂತ. ಅದನ್ನ ಅವನ ಕೈಲೇ ಅವನೇ ಕೊಡ್ಬೋದಲ್ಲ, ಇವನ್ ಕೈಲಿ ಯಾಕೆ ಕೊಡಿಸ್ಬೇಕು? ಒಂದ್ ವೇಳೆ ಅವನು ಇನ್ನೊಬ್ಬನ ಕೈಲಿ ಕೇಳಿ ಇವನು ಮೋಕ್ಷ ಕೊಡ್ತಾನೆ ಅಂದ್ರೆ ಆ ಇನ್ನೊಬ್ಬ ಸ್ವತಂತ್ರ ಆದ, ಅವನ ಕೈಲೇ ಮೋಕ್ಷ ಸಿಗತ್ತಲ್ಲ. ಹೀಗೆ ಹೇಳಿ, ಅವನು ಸ್ವತಂತ್ರ ಅಲ್ಲ. ಇನ್ನೊಬ್ಬನ ಮಾತು ಇವನ್ ಕೇಳಿ ಮೋಕ್ಷ ಕೊಡ್ತಾನಲ್ಲ, ಅವನು ಸ್ವತಂತ್ರ ಅಲ್ಲ. ಅವನು ಕೂಡ ಇನ್ನೊಬ್ಬರ ಮಾತು ಕೇಳಬೇಕು. ಅವನ ಮಾತನ್ನ ಇವನು ಕೇಳಿ ಮೋಕ್ಷ ಕೊಡ್ತಾನೆ, ಅದು ಇಬ್ರು ಅಸ್ವತಂತ್ರರು ತಪ್ಕೊಂಬೋಣ ಅಂದ್ರೆ ಹಾಗಲ್ಲ. ಈ ತರ ಹೇಳ್ತಾ ಹೋದ್ರೆ ತಪ್ಪಾಗತ್ತೆ. ಈಗ ನೋಡಿ, ಒಬ್ಬ ಮೋಕ್ಷ ಕೊಡ್ತಾನೆ, ದೇವ್ರು ಮೋಕ್ಷ ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ದೇವರು ಯಾರ ಮಾತು ಕೇಳಿ ಮೋಕ್ಷ ಕೊಡ್ತಾನೆ? ಇನ್ನೊಬ್ಬ ಯಾರೋ ಇದ್ದಾನೆ, ಅವನಿಗಿಂತ ದೊಡ್ಡವನು ಅಂತ ಹೇಳ್ಕೊಂಡು, ದೇವರಿಗಿಂತ ಒಬ್ಬ ಉತ್ತಮನಾದವನ್ ಯಾರೋ ಒಬ್ಬ ಇದ್ದಾನೆ, ಅವನ ಮಾತನ್ನ ಕೇಳಿ ನಮಗೆ ಮೋಕ್ಷ ಕೊಡ್ತಾನೆ ಅಂತ ಅಂದುಕೊಂಡ್ರೆ ಹಾಗಾದ್ರೆ ಅವರೆಲ್ಲ ಯಾಕೆ ಇನ್ನು ಸಂಸಾರದಲ್ಲಿದ್ದಾರೆ? ಸ್ವತಂತ್ರನಾದವನ್ ಮಾತ್ರ ಸಂಸಾರದಲ್ಲಿರಲ್ಲ, ಇನ್ನೊಬ್ಬರ ಅಪೇಕ್ಷೆ ಇದೆ ಅವನ್ ಸಂಸಾರಕ್ಕೆ ಬರ್ಬೇಕಷ್ಟೇ. ಆದ್ಯೇ ದೋಷಮಾಹ ಅದನ್ನೇ ಹೇಳ್ತಾರೆ, ಪರತಂತ್ರ ಸ್ವಯಂ ಶ್ರುತೌ ವರ್ತಮಾನ ಕಥಂ ಶಕ್ತ ಪರಮೋಕ್ಷಾಯ ಕೇವಲಂ. ಅಲ್ಲ, ತಾನೇ ಸಂಸಾರದಲ್ಲಿ ಮುಳುಗಿರೋ ವ್ಯಕ್ತಿ ಇನ್ನೊಬ್ಬರನ್ನ ಸಂಸಾರದಿಂದ ಉದ್ಧಾರ ಮಾಡ್ಲಿಕ್ಕಾಗತ್ತ? ಈಗ ನಮಗೆ ದೇವ್ರ ಮೋಕ್ಷ ಕೊಡ್ತಾನೆ, ಅವನೇ ಇನ್ನೊಬ್ರು ಮಾತು ಕೇಳ್ಕೊಂಡಿರ್ತಾನೆ ಅಂದ್ರೆ ಅವನ್ ಹೇಗ್ ನಮ್ ಮೋಕ್ಷ ಕೊಡ್ಲಿಕ್ ಸಾಧ್ಯ? ಅವನು ಕೂಡ ಈ ಸಂಸಾರದಲ್ಲೇ ಮುಳುಗಿದಂತಾನೆ. ಹಾಗಾಗಿ ಇನ್ನೊಬ್ಬ ಸ್ವತಂತ್ರನಾದ ವ್ಯಕ್ತಿಯನ್ನ ಅಪೇಕ್ಷೆ ಪಡೆಯದೆ ತಾನೇ ಮೋಕ್ಷವನ್ನ ಕೊಡ್ತಾನೆ ಅಂತ ಹೇಳ್ಬೇಕು. ಇಲ್ಲ, ಇನ್ನೊಬ್ಬ ಸ್ವತಂತ್ರನಾದ ವ್ಯಕ್ತಿ ಇಟ್ಟುಕೊಂಡು ಮೋಕ್ಷವನ್ನ ಕೊಡ್ತಾ ಇದ್ರೆ ಆಗ ಅದ್ರ ಉಪಯೋಗ ಇಲ್ಲ. ಯಾಕೆಂದ್ರೆ ಅವನ್ ಇನ್ನೊಬ್ಬನ ಕೈಲಿ ನಾವು ಮೋಕ್ಷವನ್ನ ಪಡ್ಕೊಳ್ಬಹುದು, ಇವನ್ ಕೈಲಿ ನಮಗೆ ಅಪೇಕ್ಷಿತ ಅಲ್ಲ ಅಂತ. ಈ ರೀತಿ ಪರತಂತ್ರನಾದ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಅಧೀನವಾಗಿರುವಂತಹ ವ್ಯಕ್ತಿ ನಮಗೆ ಮೋಕ್ಷ ಕೊಡ್ತಾನೆ ಅಂತ ಆದ್ರೆ ಅದ್ರ ಉಪಯೋಗ ಇಲ್ಲ. ಯಾಕೆ? ಅವನೇ ಇನ್ನು ಮೋಕ್ಷದಲ್ಲೇ ಇಲ್ಲ, ಅವನೇ ಇನ್ನು ಸಂಸಾರದಲ್ಲಿದ್ದಾನೆ, ಅಂತ ನಮ್ಮ ಉದ್ಧಾರ ಮಾಡೋದು ಹೇಗೆ ಅಂತ ಇಷ್ಟು ಇಲ್ಲಿ ಪ್ರಶ್ನೆ ಬಂದಿದೆ. ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾ ಇದ್ದಾರೆ.
ಇಲ್ಲಿ ಕೇವಲ ಅನ್ನೋ ಶಬ್ದಕ್ಕೆ ಇನ್ನೊಬ್ಬರ ಅಪೇಕ್ಷೆ ಇಲ್ಲದೇನೆ ಅಂತ ಅರ್ಥ. ಅದರಲ್ಲಿ ಅನುವ್ಯಾಖ್ಯಾನದಲ್ಲಿದೆ, ಪರತಂತ್ರ ಸ್ವಯಂ ಶ್ರುತೌ ವರ್ತಮಾನ ಕಥಂ ಶಕ್ತಃ ಪರಮೋಕ್ಷಾಯ ಕೇವಲಂ ಅಂತ. ಯದಿ ಅಸೌ, ಮುಂದೆ ಟೀಕಾ ಪಂಕ್ತಿ, ಯದಿ ಅಸೌ ಸ್ವತಂತ್ರಂ ಅನಪೇಕ್ಷ್ಯೈವ ಸ್ವಭಕ್ತ ಮೋಕ್ಷಾಯ ಶಕ್ತಃ ಸ್ಯಾತ್ ತರ್ಹಿ ಸ್ವಾತ್ಮಾನಮಪಿ ಮೋಚಯೇತ್ ಇತಿ ನ ಸಂಸಾರಿ ಸ್ಯಾದ್ ಇತ್ಯಾಶಯ. ಈಗ ಇನ್ನೊಬ್ಬರ ಅಪೇಕ್ಷೆ ಇಲ್ಲ, ಆದ್ರೂ ಮೋಕ್ಷ ಕೊಡ್ತಾನೆ ತನ್ನ ಭಕ್ತರಿಗೆ ಅಂದ್ರೆ ಅವನಿನ್ನು ಯಾಕೆ ಇಲ್ಲಿದ್ದಾನೆ? ಅವನು ತನಗೂ ಮೋಕ್ಷ ಕೊಟ್ಕೊಳ್ಬಹುದಿತ್ತಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಅಷ್ಟೇ ಅಲ್ಲ, ಇನ್ನೊಬ್ಬರ ಮಾತನ್ನ ಕೇಳಿ ನಮಗೆ ಮೋಕ್ಷ ಕೊಡ್ತಾನೆ ಅಂದ್ರೆ ನಾವು ಅವರನ್ನೇ ಅನುಸರಿಸ್ಕೊಂಡು ಹೋಗ್ಬೋದು. ಇವ್ನು ಇನ್ನೊಬ್ಬರ ಮಾತು ಕೇಳಿ ಯಾರು ಮೋಕ್ಷ ಕೊಡ್ತಾರಲ್ಲ, ಇವ್ನ ಅನುಸರಿಸ್ಕೊಂಡು ನಾವೇ ಯಾಕಿರ್ಬೇಕು ಅಂತಾನೂ ಇದೆ. ಅದನ್ನ ಮುಂದೆ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅನ್ಯಾಶ್ರಯೇಣ ಯದ್ಯೇಷಃ ದದ್ಯಾದ್ ಮೋಕ್ಷಂ ಸಜೇವಹಿ ತೇನ ನಾನುಸೃತೋ ಮೋಕ್ಷಂ ನ ದದ್ಯಾತ್ ಅನ್ಯವಾಕ್ಯತಃ. ಇವನು ಅವಾಂತರ ಈಶ್ವರ ಅಂತ ಅದ. ಯಾರು ಇನ್ನೊಬ್ಬರ ಮಾತು ಕೇಳಿ ಯಾರು ಮೋಕ್ಷ ಕೊಡ್ತಾನೆ ಅವನನ್ನ ಅವಾಂತರ ಈಶ್ವರ ಅಂತ ಕರಿಬೇಕು. ಉದಾಹರಣೆಗೆ ಈಗ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ದೇವರ ಆಜ್ಞೆಯಿಂದ ದೇವರ ಮಾತನ್ನ ಅವಲಂಬಿಸಿಕೊಂಡು ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರು. ದೇವರೇ ಸೃಷ್ಟಿ ಮಾಡ್ಬೋದಲ್ಲ, ಬ್ರಹ್ಮದೇವರು ಯಾಕೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದೇ ದೇವರೇ ಅವರಲ್ಲಿ ನಿಂತು ಮಾಡಿಸೋದು ಅದು ಬೇರೆ ವಿಷಯ, ಇದು ಬೇರೆ ವಿಷಯಕ್ಕೆ ಹೋಗುತ್ತೆ. ಅಷ್ಟೇ ಅಲ್ಲ, ಸಂಹಾರ ಮಾಡೋದು ಯಾರು? ರುದ್ರದೇವರು. ರುದ್ರದೇವರ ಒಳಗಡೆ ಪರಮಾತ್ಮನೇ ನಿಂತು ಆ ರುದ್ರದೇವರು ಅವನ ಅಧೀನರಾಗಿ ಮಾಡ್ತಾರೆ ಕೆಲಸ. ಎಲ್ಲಾ ಕಡೆ ಈ ಅವಾಂತರ ಈಶ್ವರ, ರುದ್ರದೇವರು ಬ್ರಹ್ಮದೇವರು ಇವರೆಲ್ಲ ಅವಾಂತರ ಈಶ್ವರರು ಅಂತಾರೆ. ಅಂದ್ರೆ ಮುಖ್ಯ ಈಶ್ವರ ಅಲ್ಲ, ಅವರಿಗಿಂತ ಕೆಳಗಡೆ ಅಂತ ಅರ್ಥ, ಅವರ ಅಧೀನವಾಗಿರೋರು. ಇವರೆಲ್ಲ ಆ ವಿಷ್ಣುವನ್ನ ಆಶ್ರಯಿಸಿಕೊಂಡು ತಮ್ಮ ಭಕ್ತರಿಗೆ ಮೋಕ್ಷ ಕೊಡ್ತಾರೆ ಅಂತ ಹೇಳೋದಿದ್ರೆ, ಮುಮುಕ್ಷು ಯಾರು ಮೋಕ್ಷ ಬೇಕು ಅಂತಿದ್ದಾನೆ ಅವನ್ ಯಾಕೆ ಇವ್ರನ್ನ ಸೇವೆ ಮಾಡ್ತಾನೆ? ಅವ್ನು ನೇರವಾಗಿ ಅವನನ್ನೇ ಸೇವೆ ಮಾಡಬಹುದು ಅಂತ. ಯಾಕೆಂದ್ರೆ ಇಲ್ಲ ನೀವೇನ್ ಕಲ್ಪನೆ ಮಾಡ್ಬೇಕು, ಆ ಮುಖ್ಯ ವ್ಯಕ್ತಿ ಇದಾನಲ್ಲ ಅವನು ತನ್ನ ಕೆಳಗಿರೋರ್ಗೆ ಹೇಳ್ಬೇಕು, ನನ್ನ ಭಕ್ತನಿಗೆ ನೀನು ಮೋಕ್ಷವನ್ನ ಕೊಡ್ಬೇಕು ಅಂತ ಹೀಗೆ ಹೇಳ್ಬೇಕು. ಇವನು ಅವನ ಹತ್ರ ಬೇಡ್ಬೇಕು, ನಮ್ಮ ಭಕ್ತರಿಗೆ ನೀನು ಮೋಕ್ಷ ಕೊಡ್ಬೇಕು ಅಂತ ಇವ್ನು ಪ್ರಾರ್ಥನೆ ಮಾಡ್ಬೇಕು. ಮಾಡದ್ ಕೂಡ ಅವನ್ ಯಾಕೆ ಮೋಕ್ಷ ಕೊಡ್ತಾನೆ? ಈಗ ಬ್ರಹ್ಮದೇವರು ರುದ್ರದೇವರು ನಮ್ಮ ಪರವಾಗಿ ಮಾತಾಡ್ತಾರೆ ಅಂತ ಅನ್ಕೊಳ್ಳಿ, ದೇವ್ರು ಮೋಕ್ಷ ಕೊಡ್ಬೇಕು ಅಂತ ಏನಿಲ್ಲ. ಯಾಕೆ ಬ್ರಹ್ಮದೇವ್ರಿಗೆ ರುದ್ರದೇವ್ರಿಗೆ ಮೋಕ್ಷ ಸಿಕ್ಕಿಲ್ಲ, ಇನ್ನು ಅವ್ರ ಮಾತು ಕೇಳಿ ದೇವ್ರು ಯಾಕೆ ನಮ್ಮ ಮೋಕ್ಷ ಕೊಡ್ತಾನೆ? ಮೋಕ್ಷ ಕೊಡೋನು ಬಹಳ ಸ್ವತಂತ್ರ, ಅವನಿಗೆ ಅನ್ನಿಸಿದ್ರೆ ಅವ್ನು ಕೊಡ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಇದೆಲ್ಲ ಸ್ಪಷ್ಟ ಲೋಕದಲ್ಲೂ ನಮಗ್ ಕಂಡಿದೆ. ತುಂಬಾ ಪ್ರಮುಖ ಸ್ಥಾನದಲ್ಲಿರೋನು, ತುಂಬಾ ಮೇನ್ ಇರೋನು, ಅವನಿಗೆ ಮನಸ್ಸು ಬಂದ್ರೆ ಕೆಲಸ ಆಗತ್ತೆ. ಇವ್ರ ಹತ್ರ ಎಷ್ಟೇ ಹೇಳಿದ್ರು ಅವ್ನ್ ಮನಸ್ಸು ಮಾಡ್ಬೇಕಲ್ಲ ಕೊನೆಗೆ. ಇವರೆಲ್ಲ ಮನಸ್ಸು ಮಾಡಿದ್ರೆ ಅವ್ನ್ ಮನಸ್ಸು ಮಾಡಿದ್ರೆ ಆಗಲ್ಲ. ಯಾಕಂದ್ರೆ ಅವನು ಸ್ವತಂತ್ರ, ಅವನ ಇಚ್ಛೆಗೆ ಇನ್ಯಾರು ವಿರುದ್ಧವಾಗಿ ನಡೀಲಿಕ್ಕೆ ಬರಲ್ಲ. ಇವರೆಲ್ಲ ಅವನನ್ನೇ ಅನುಸರಿಸ್ಬೇಕು. ಆ ತರ ಇದ್ದಾಗ ಈ ಪರಿಸ್ಥಿತಿನ ಹೇಳ್ತಾರೆ. ತತಃ ಕಿಂ, ಇದರಿಂದ ಏನಾಯ್ತು? ಅತಸ್ತದರ್ಥಮಪಿ ಸಹ ಜ್ಞೇಯೋ ವಿಷ್ಣುರ್ಮುಮುಕ್ಷುಭಿ. ಹಾಗಾಗಿ ಏನಂದ್ರೆ, ಈ ಕೇವಲ ಇನ್ನೊಬ್ಬರ ಮಾತನ್ನ ಕೇಳಿ ಮೋಕ್ಷವನ್ನ ಯಾರು ಕೊಡ್ತಾನೆ ಅವನನ್ನ ಉಪಾಸನೆ ಮಾಡಿದ್ರೆ ಉಪಯೋಗ ಇಲ್ಲ. ಇನ್ನೊಬ್ಬರ ಮಾತನ್ನ ಕೇಳಿ ಇವರೆಲ್ಲ ಕೊಡ್ತಾರಲ್ಲ, ಬ್ರಹ್ಮದೇವರು ರುದ್ರದೇವರೆಲ್ಲ, ಆ ದೇವರನ್ನೇ ಮುಮುಕ್ಷುಗಳು, ಮೋಕ್ಷವನ್ನ ಬಯಸೋರು ಹಿಡಿಬೇಕು, ಅವನ ಬಗ್ಗೆ ತಿಳ್ಕೊಳ್ಬೇಕು. ಹಾಗಾಗಿ ಭಗವತ್ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸ ಮಾಡ್ಲೇಬೇಕು, ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ಲೇಬೇಕು. ಬೇರೆ ರೀತಿ ಕ್ರಮ ಇಲ್ಲವೇ ಇಲ್ಲ, ಬೇರೆ ದಾರಿ ಇಲ್ಲ. ಹಾಗಾಗಿ ದೇವರೇ ಮೋಕ್ಷ ಕೊಡೋನು ಅಂತ ಇಷ್ಟು ಪ್ರಮಾಣಗಳಿಂದ ಸಾಧನೆ ಮಾಡಲಾಗಿದೆ ಅಂತ ಇಷ್ಟು ಸಾಧನೆ ಮಾಡಿ ಕೊಟ್ರು. ಇನ್ನೊಂದು ರೀತಿ ಇದಕ್ಕೆ ವಿವರಣೆ ಮಾಡ್ಲಿಕ್ಕೆ ಮುಂದಕ್ಕೆ ಹೋಗ್ತಾರೆ 15ನೆಯ ಸುಧಾಮೂಲದಲ್ಲಿ. ಇಲ್ಲಿಯವರೆಗೆ ಮೋಕ್ಷವನ್ನ ನೀಡೋನು ಪರಮಾತ್ಮ ಅಂದ್ರೆ ಕೇಶವ ಮಾತ್ರ, ಬ್ರಹ್ಮನಾಗ್ಲಿ ರುದ್ರನಾಗ್ಲಿ ಯಾರು ಅಲ್ಲ. ಯಾಕೆ ಬ್ರಹ್ಮ ರುದ್ರರೆಲ್ಲ ಅವಾಂತರ ಈಶ್ವರರು ಅಂತ ಅನ್ನಿಸ್ಕೊಳ್ತಾರೆ. ಅಂದ್ರೆ ಇನ್ನೊಬ್ಬರ ಮಾತನ್ನ ಕೇಳಿ ಅವರು ಕೆಲಸವನ್ನ ಮಾಡೋರು, ತಾವೇ ಸ್ವಯಂ ಅಂದುಕೊಂಡು ಮಾಡೋರು ಅಲ್ಲ. ಯಾಕಂದ್ರೆ ಅವರು ಇನ್ನೊಬ್ಬರ ಅಧೀನ. ಆದ್ರೆ ಇನ್ನೊಬ್ಬರ ಮಾತನ್ನ ಕೇಳದೇನೆ ಮಾಡೋನು ಅಂದ್ರೆ ಅದು ದೇವರು ಮಾತ್ರ. ಆ ದೇವರಿಗೆ ಅಂತ ಶಕ್ತಿ ಇದೆ, ಅದನ್ನ ಇಲ್ಲಿ ತೋರಿಸಿಕೊಟ್ಟು ಅದನ್ನ ದೇವರ ಬಗ್ಗೆನೆ ವಿಚಾರ ಮಾಡಿ ಆ ದೇವರ ಅನುಗ್ರಹದಿಂದ ನಮಗೆ ಮೋಕ್ಷ ಸಿಗತ್ತೆ. ದೇವರೇ ಮೋಕ್ಷವನ್ನ ಕೊಡೋನು, ಇದೇ ಶಾಸ್ತ್ರದ ಸಾರ ಅಂತ ಇಷ್ಟು ಹೇಳಿ ಮುಗಿಸಿದ್ರು. ಯಾವ ಇನ್ನೊಂದು ರೀತಿಯಿಂದ ಇದರ ವಿವರಣೆ ಮಾಡ್ತಾರೆ. ಯಾವ್ದ್ರ ವಿವರಣೆ? ಓಂ ತತ್ವ ಸಮನ್ವಯಾದ್ ಓಂ ಅಂತೆಲ್ಲ ಈಗ ಬಂತು. ಅದರ ವಿವರಣೆಯನ್ನ ಮಾಡ್ತಾ ಹೋಗ್ತಾರೆ. ಓಂ ಶಾಸ್ತ್ರ ಯೋನಿತ್ವಾದ್ ಓಂ ಅಂತ ಬಂತು, ಅದರ ವಿವರಣೆಯನ್ನು ಮಾಡ್ತಾ ಹೋಗ್ತಾರೆ. ಅದ್ ಹೇಗೆ ಅಂತ ನೋಡೋಣ. ಯಮೇ ವೈಷ ಇತಿ ಶ್ರುತ್ಯ ತಮೇ ವೇತಿ ಚ ಸಾದರಂ ಶಾಸ್ತ್ರಯೋನಿತ್ವಮಸ್ಯೈವ ಜ್ಞಾಯತೆ ವೇದವಾದಿಭಿಃ. ಇದು 15ನೇ ಸುಧಾಮೂಲದಲ್ಲಿ ಅನುವ್ಯಾಖ್ಯಾನ ಕೊಟ್ಟಿರೋದು.
ವೇದವಾದಿಭಿ, ವೇದ ಜ್ಞಾನಿಗಳು, ವೇದವನ್ನ ಚೆನ್ನಾಗಿ ಓದ್ಕೊಂಡಿರೋರು ಏನ್ ಹೇಳ್ತಾರೆ ಅಂದ್ರೆ ಈ ದೇವರೇ ಶಾಸ್ತ್ರ ಯೋನಿ. ಅಂದ್ರೆ ಶಾಸ್ತ್ರ ತಿಳಿಸೋದು ಇಂಥ ದೇವರನ್ನೇ, ಬ್ರಹ್ಮನನ್ನಾಗ್ಲಿ ರುದ್ರನನ್ನಾಗ್ಲಿ ಮುಖ್ಯವಾಗಲ್ಲ. ಯಾಕೆ ಅಂದ್ರೆ ಯಮೇವೈಷ ಇತಿ ಶ್ರುತ್ಯ ತಮೇವೇತಿ ಚ ಸಾಧನಂ. ಯಮೇವೇಷ ಅನ್ನೋ ಶ್ರುತಿ ತಮೇವ ಅಂತ ಒಂದು ಆದರ ಪೂರ್ವಕವಾದ ಒಂದು ಮಾತು ಹೇಳಿದೆ. ಅಂದ್ರೆ ಯಮೇವೈಷ ವೃಣುತೆ ತೇ ನರಭ್ಯ ತಸ್ಸೈಷ ಆತ್ಮ ವಿವೃಣತೆ ತನುಂ ಸ್ವಾಂ ಅಂತ ಈ ಒಂದು ವೇದವಾಕ್ಯ ಇದೆ. ಅದಕ್ಕೇನರ್ಥ ಅಂದ್ರೆ ಭಗವಂತ ಯಾರಿಗೆ ಮೋಕ್ಷ ಕೊಡ್ಬೇಕು, ಹಿಂದಿನ ದಿವ್ಸ ಇವನನ್ನ ಬಿಡುಗಡೆ ಮಾಡ್ಬೇಕು ಅಂತ ಅನ್ಕೊಳ್ತಾನೋ ಅವನನ್ನ ಮಾತ್ರ ಅವನು ಬಿಡುಗಡೆ ಮಾಡ್ತಾನೆ. ಅವನ ಪ್ರಸಾದ ಮುಖ್ಯ ಅಂತ ಈ ಮೊದಲನೇ ಶ್ರುತಿಯಲ್ಲಿ ಹೇಳಿದ್ದಾರೆ. ಯಮೇವೈಷ ವೃಣುತೆ ತೇನ ಲಭ್ಯ. ಯಾರನ್ನ ದೇವರು ವೃಣುತೆ, ಇವನನ್ನ ನನ್ನ ಭಕ್ತ, ನಾನು ಇವನನ್ನ ಮೋಕ್ಷ ಕೊಡಬೇಕು ಅಂತ ಬಯಸ್ತೇನೆ ಅಂತ ಅನ್ಕೊಳ್ತಾನೋ ಅವನು ಮಾತ್ರ ದೇವರ ಹತ್ರ ಹೋಗ್ತಾನೆ, ಅವನಿಗೆ ಮಾತ್ರ ದೇವರು ಸಿಗ್ತಾನೆ. ತೇನ ಲಭ್ಯ ಇತಿ ಶ್ರುತಿ. ಇನ್ನು ಇನ್ನೊಂದು ವಾಕ್ಯ ತಮೇವ ಇತಿ ಚ, ಅದು ಎರಡು ಶ್ರುತಿಗಳ ಅರ್ಥ ಒಂದೇ ತರ ಬರುತ್ತೆ. ಎರಡು ಆಧಾರವಾಗಿ ಹೇಳಿದೆ, ತುಂಬಾ ಆಧಾರ ಈ ವಿಷಯದಲ್ಲಿ. ಏನ್ ಆಧಾರ ಈ ವೇದವಾಕ್ಯಗಳಿಗೆ ಅಂದ್ರೆ ತವೇವಂ ವಿದಿತ್ವ ಅತಿ ಮೃತ್ಯುಮೇತಿ ನಾಣ್ಯ ಪಂಥಾ ವಿದ್ಯತೆ ಅಯನಾಯ. ದೇವರನ್ನ ತಿಳಿದ್ರೆ ಮಾತ್ರ ಅವನು ಈ ಸಂಸಾರ, ಅತಿ ಮೃತ್ಯು ಅಂದ್ರೆ ಸಂಸಾರ, ಮೃತ್ಯುವಿಗಿಂತ ಇನ್ನು ಕೆಟ್ಟದ್ದು ಅಂದ್ರೆ ಅತಿ ಮೃತ್ಯು ಅಂದ್ರೆ ಸಂಸಾರ. ಈ ಸಂಸಾರವನ್ನ ಅವನೇ ದಾಟ್ಲಿಕ್ಕೆ ಸಾಧ್ಯ ಯಾರು ದೇವರನ್ನ ಈ ರೀತಿ ತಿಳಿತಾನೋ. ಈ ರೀತಿ ಅಂದ್ರೆ ಈ ಸಹಸ್ರ ಶೇಷ ಪುರುಷ ಅಂತ ಪುರುಷ ಸೂಕ್ತ ಹೇಳಿದ ಪ್ರಕಾರ ತಿಳಿತಾನೋ ಅವನು ಅಂತ ಅರ್ಥ. ಯಾಕಂದ್ರೆ ನಾಣ್ಯ ಪಂಥ ವಿದ್ಯತೆ ಅಯನಾಯ, ಬೇರೆ ಇನ್ಯಾವ ದಾರಿನೂ ಇಲ್ಲ, ದೇವರನ್ನ ತಿಳಿದ್ರೆ ಮಾತ್ರ ಅವನಿಗೆ ಮೋಕ್ಷ ಅಂತ. ಹೀಗೆ ನ ಅನ್ಯ ಅಂತ ಇನ್ನೊಬ್ಬರ ಜ್ಞಾನ ಮಾರ್ಗದಿಂದ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಜ್ಞಾನ ಮಾರ್ಗ ಒಂದೇ ಅಂತ ಬಹಳ ಆದರ ಕೊಟ್ಟು ದೇವರ ಬಗ್ಗೆ, ದೇವರಿಗೆ ಮಾತ್ರ ಇದು ಸಾಧ್ಯ, ಬೇರೆಯವ್ರಿಗೆ ಸಾಧ್ಯ ಇಲ್ಲ ಅಂತ ಆದರ ಕೊಟ್ಟು ಹೇಳ್ತಾ ಇರೋದ್ರಿಂದ ಏನ್ ಗೊತ್ತಾಯ್ತು ಅಂದ್ರೆ ಪ್ರತಿಯೊಂದು ವೇದವಾಕ್ಯಗಳು ಸೇರಿಕೊಂಡು ಏನ್ ಅರ್ಥ ತಿಳಿಸ್ತಾ ಇದೆ ಅಂದ್ರೆ ಮೋಕ್ಷ ಕೊಡುವಂಥವನು ಪರಮಾತ್ಮ ವಿಷ್ಣುನೇ. ಆದ್ರಿಂದ ಶಾಸ್ತ್ರ ತಿಳಿಸ್ತಾ ಇರೋದು ಅವನ ಬಗ್ಗೆನೆ ಅಂತ ಈ ವಿಷಯವನ್ನು ತಿಳಿಬೇಕು ಅಂತ ಇಷ್ಟು ವಿವರಣೆ ಬಂತು. ಇನ್ನು ಮುಂದೆ ಇನ್ನೂ ವಿಷಯಗಳಿದೆ, ಅದೆಲ್ಲವನ್ನು ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.